ನಾವು ನಾರ್ಮಲ್ ಏನಾಯಿತು ಗೈಸ್ ರೋಬ್ಲಾಕ್ಸಲ್ಲಿ ಗೈಸ್ ಏನದು ಸೌಂಡು ಗೈಸ್ ಮಾನ್ಸ್ಟರ್ ಬಂತು. ಓ ಮೈ ಗಾಡ್, ನೋಡಿದ್ರ? ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಕ್ಯೂಟ್ ಕ್ಯಾಂಡಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಯಾವ ಗೇಮ್ ಆಡ್ತಾ ಇದ್ದೀವಿ ಅಂದರೆ ಸ್ಕ್ಯಾರಿ ಪೋಕೋಂಗ್ ಟವರ್. ಸಕ್ಕತ್ತಾಗಿದೆ ಗೈಸ್ ಈ ಗೇಮ್ ಮಾತ್ರ. ನೋಡಿ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಗೇಮ್ ಒಳಗಡೆ ಹೋಗೋಣ. ಅದಕ್ಕೂ ಮುಂಚೆ ನೀವೇನು ಮಾಡ್ಕೋಬೇಕು ಅಂದರೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡ್ಕೊಂಡ್ರಿ ಅನಿಸುತ್ತೆ. ಬನ್ನಿ ಇವಾಗ ಗೇಮ್ ಒಳಗಡೆ ಹೋಗೋಣ, ಗೇಮ್ನ ಸ್ಟಾರ್ಟ್ ಮಾಡುವ. ಈ ಗೇಮ್ ಯಾವ ಥರ ಅಂದರೆ ಫುಲ್ ಟವರ್ ಗೈಸ್. ಅಂದರೆ ನಾವು ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು. ಥರ ಚೆನ್ನಾಗಿರುತ್ತೆ ಸ್ಟೆಪ್ಸ್ನ ಹತ್ಕೊಂಡು ಹೋಗೋದು. ಸೊ ಇಲ್ಲೇನೋ ದಾರಿ ಇದೆ, ಬನ್ನಿ ಆ ದಾರಿಗೂ ಹೋಗಿ ಆ ಕಡೆಯಿಂದನೂ ಹೋಗ್ಬೋದು ಅನಿಸುತ್ತೆ ಮೇ ಬಿ. ಬನ್ನಿ ಈ ಕಡೆಯಿಂದನೂ ಹೋಗಿ ಟ್ರೈ ಮಾಡುವ, ನೋಡೋಣ ಏನಾಗುತ್ತೆ ಅಂತ. ಮುಂದೆ ಹೋಗ್ತಾ ಗೈಸ್ ಎಷ್ಟು ಕ್ಲಿಯಾರಿಟಿಯಾಗಿ ಆ್ಯಂಡ್ ಎಷ್ಟು ಇದಾಗಿದೆ ನೋಡಿ ಗೇಮ್ದು ಇದು ಅಲ್ವಾ. ಇವಾಗ ನಾವು ನಾರ್ಮಲ್ ಏನಾಯಿತು ಗೈಸ್, ಸಡನ್ನ ಹಾಗೆ ಬಿದ್ದೋಗ್ಬಿಟ್ಟೆ. ಅಲ್ಲಿ ಹೊಡಿತಾರೆ ಗೈಸ್ ಅವರು. ಏನಂದರೆ ತುಂಬ ಮೇಲೆ ಹೋಗೋದಕ್ಕೆ ಬಿಡಲ್ಲ ನಮ್ಮನ್ನ. ಅಲ್ಲಿ ತುಂಬ ಜನ ಇವಾಗ ಲೈಫಲ್ಲೇ ಎನಿಮೀಸ್ ಇರ್ತಾರೆ, ಅಂದರೆ ರಿಯಲ್ ಲೈಫಲ್ಲಿ, ಅಂದರೆ ಗೇಮಲ್ಲಿ ಇರಲ್ವಾ ಹೇಳಿ ನೀವು. ನಾನು ನೋಡಿ ಮತ್ತೆ ಸತ್ತೋದೆ. ಇವಾಗ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡುವ ಬನ್ನಿ. ಈ ಗೇಮ್ ಫುಲ್ ಫನ್ನಿ ಆಗಿರುತ್ತೆ, ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಇವಾಗ ಸ್ಟೆಪ್ ಹತ್ಕೊಂಡು ಹೋಗೋಣ. ಇನ್ನು ಎಷ್ಟು ದೂರ ಇದೆ ಅಂತ ನನಗಂತೂ ಗೊತ್ತಿಲ್ಲ ಸೀರಿಯಸ್ ಆಗಿ ಹೇಳಬೇಕು ಅಂದರೆ. ನೋಡಿ ಅದೇ ಮಾನ್ಸ್ಟರ್ ಬರೋದು, ನೋಡಿದ್ರಿ ಅನಿಸುತ್ತೆ ನೀವು. ಅದು ಹೆಂಗಿದೆ ಗೊತ್ತಾ ಗೈಸ್, ನೀವು ಒಂದು ಸಲ ನೋಡಬೇಕು. ನನಗಂತೂ ಭಯನೇ ಆಗೋಯಿತು. ಆದರೂ ಇವ್ರ ಜೊತೆ ಹೋಗ್ತಾ ನಾವು ಅದು ಎಲ್ಲಿ ಹೋಗ್ತೀವಿ ಏನು ಅಂತ ನನಗೂ ಈ ಈ ಗೇಮಲ್ಲಿ ಗೊತ್ತಾಗಲ್ಲ. ಸೊ ಇದು ನೈಟ್ ಆಗಿರೋದು. ನೈಟಲ್ಲಿ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇರೋದು. ಎಷ್ಟು ಜನ ಆಡ್ತಾ ಇದ್ದಾರೆ ಅಂದರೆ ನಿಮಗೂ ಫನ್ನಿ ಆಗಿರುತ್ತೆ. ಸೊ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡ್ದಿರಂಗೆ ನೋಡಿ. ಓಕೆ, ಇವಾಗ ಕಂಟಿನ್ಯೂ ಮಾಡುವ ಬನ್ನಿ. ಅದು ರೆಡ್ ಕಲರ್ ಮಾತ್ರ ನಾವು ಟಚ್ ಮಾಡಿಬಿಟ್ರೆ ಸತ್ವಿ ಅಂತಾನೆ ಗೈಸ್, ಮತ್ತೆ ಫಸ್ಟಿಂದ ಬರಬೇಕಾಗುತ್ತೆ. ಇದು ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ, ಅದೇನು ಗೊತ್ತಾ ಗೈಸ್, ನಮಗೆ ಸೇಫ್ ಝೋನು. ಅಕಸ್ಮಾತ್ ಅಲ್ಲಿಂದ ಮಾನ್ಸ್ಟರ್ ಬಂತು ಅಂದರೆ ನಾವು ಆರಾಮಾಗಿ ಈ ಕಡೆ ಬಂದು ಸೇಫ್ ಝೋನಲ್ಲಿ ಇರ್ಬೋದು. ಒಳ್ಳೆ ಐಡಿಯಾ ಅಲ್ವಾ. ಗೇಮ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಅದನ್ನೆಲ್ಲ ಇದು ಮಾಡಿ ಕೊಟ್ಟಿದ್ದಾರೆ. ಇಲ್ಲಾಂದರೆ ನಾವು ಅಕಸ್ಮಾತ್ ಇದು ಮಾನ್ಸ್ಟರ್ ಬಂತು ಅಂದರೂ ನಾವು ಓಡ್ತಾ ಅಕಸ್ಮಾತ್ ಮಿಸ್ಸಾಗಿ ಕೆಳಗೆ ಬಿದ್ವಿ ಅಂದರೆ ಸತ್ವಿ ಅಂತಾನೆ ಅಲ್ವಾ. ಸೊ ಮತ್ತೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಥರ ಕೊಟ್ಟಿದ್ದಾರೆ. ಒಳ್ಳೆ ಐಡಿಯಾ, ಗುಡ್ ಐಡಿಯಾ ಗೈಸ್. ರೋಬ್ಲಾಕ್ಸಲ್ಲಿ ಗೈಸ್ ಏನದು ಸೌಂಡು? ಅಲ್ಲೇ ಇದೆ ಮಾನ್ಸ್ಟರು. ಆದರೂ ಅದು ಏನೂ ಮಾಡಲ್ಲ ಅನಿಸುತ್ತೆ, ಜಸ್ಟ್ ಅದ್ರಲ್ಲಿ ಸ್ಟಕ್ ಆಗಿರಬೇಕು. ಮತ್ತೆ ಹೋಗ್ತೀನಿ ತಡೀರಿ. ಗೈಸ್ ಮತ್ತೆ ಸೌಂಡು. ಓ ಮೈ ಗಾಡ್, ಏನೂ ಮಾಡಲ್ಲ ಅನಿಸುತ್ತೆ. ಬನ್ನಿ ಹೋಗೋಣ, ಏನೂ ಆಗಲ್ಲ. ದೇವರೇ ಕಾಪಾಡಪ್ಪ ಅಂದ್ಕೊಂಡು ಹೋಗೋದ. ಏನೂ ಆಗಲ್ಲ ಅನಿಸುತ್ತೆ, ನನ್ನ ಪ್ರಕಾರ ಏನೂ ಆಗಲ್ಲ. ಫುಲ್ ಓದೆ ಎಸ್, ಏನೂ ಆಗಲಿಲ್ಲ ಗೈಸ್. ಸುಮ್ಮನೆ ಚಮಕ್ ಕೊಡ್ತಾರೆ ಅಷ್ಟೆ. ಟ್ವಿಸ್ಟು ಆಮೇಲೆ ಚಮಕ್ ಈ ಥರ ಇರಲಿಲ್ಲ ಅಂದರೆ ಅದು ಗೇಮ್ ಅಂತ ಅನಿಸೋದೇ ಇಲ್ಲ. ಏನಂತೀರಾ? ನಾನು ಹೇಳಿದ್ದು ಕರೆಕ್ಟಾಗಿದ್ದರೆ ಕಮೆಂಟ್ ಮಾಡಿ ಗೈಸ್. ಏನು ಗುರು ಇಷ್ಟೊತ್ತಾದರೂ ಮಾನ್ಸ್ಟರ್ ಕಾಣಿಸ್ಲೇ ಇಲ್ಲ. ನಾನೇನೋ ಒಂದು ಸ್ಟೆಪ್ ಹತ್ತ ತಕ್ಷಣವೇ ಬಂದುಬಿಡುತ್ತೆ ಅಂತ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ಇನ್ನೂ ಬಂದೇ ಇಲ್ಲ. ಓಕೆ ಗೈಸ್, ಇನ್ನು 500 ಮೆಟಲ್ಸ್ ಅಷ್ಟೇ ಅಂತ ಇರೋದು, 500 ಸ್ಟೆಪ್ಸು. ಏನಾಗೋಯ್ತು ಗೈಸ್, ಜಾರ್ ಬಿದ್ದುಬಿಟ್ಟೆ. ಶೇಟ್, ಹೀಗೆ ಆಗಬೇಕಿತ್ತ ನನಗೆ. ಜಾರ್ ಬಿದ್ದುಬಿಟ್ಟೆ. ಇನ್ನು 500 ಸ್ಟೆಪ್ಸ್ ಅಷ್ಟೇ ಇರೋದು. ಅದನ್ನ ಕಂಪ್ಲೀಟ್ ಮಾಡಿದ್ರೆ ನಾವು ಬೇರೆ ಸ್ಟೆಪ್ಸ್ಗೆ ಆ್ಯಡ್ ಆಗ್ತೀವಿ ಗೈಸ್. ಮಾನ್ಸ್ಟರ್ ಬಂತು. ಓ ಮೈ ಗಾಡ್, ನೋಡಿದ್ರಾ ಹೆಂಗಿದೆ ಮಾನ್ಸ್ಟರ್? ಬೇಗ ಹೋಗು ತಪ್ಪಿಸ್ಕೊ. ಎಸ್, ಸೇಫ್ ಝೋನಲ್ಲಿ ಬಂದ್ವಿ. ನೋಡಿದ್ರಿ ಗೈಸ್, ಅದೇ ಮಾನ್ಸ್ಟರ್, ಅದೇ ನಮ್ಮನ್ನ ತಿನ್ಕೊಂಬಿಡುತ್ತೆ. ಸೊ ಅದು ಗೊತ್ತಾಗ್ದಿರಂಗೆ ನಾವು ಎಸ್ಕೇಪ್ ಆಗಿ ಬೇಗ ಹೋಗಬೇಕು. ಬೇಗ ಓಡು. ಇಲ್ಲ ಬಂದುಬಿಡುತ್ತೆ, ಓಡು. ಇದರಲ್ಲಿ ಫಾಸ್ಟ್ ಬೇರೆ ಇಲ್ವಾ ನೋಡಿ. ಅವರು ಹಿಂಗೆ ಕೈ ಇಟ್ಕೊಂಡು ಹೊಡಿತಿದ್ದಾರೆ ಅಲ್ವಾ, ಅದು ನಮ್ಮನ್ನ ಮೇಲೆ ಹೋಗೋದಕ್ಕೆ ಬಿಡಲ್ಲ. ಅವರು ಕಾಯ್ಕೊಂಡು ನಿಂತಿರ್ತಾರೆ. ಅವ್ರಿಗೆ ಹೆಂಗಾರ ಮಾಡಿ ಕೆಳಗೆ ಬೀಳ್ಸೋಣ
ಇನ್ನು ಫಸ್ಟಿಂದ ಬರಲಿ ಅವರು ಅಂತ. ಇಲ್ಲಿಂದ ಸ್ವಲ್ಪ ಇನ್ನೂ ಮೇಲೆ ಹೋದರೆ ಅಲ್ಲಿ ಇನ್ನೂ ಹೆವಿ ಕಾಟ ಇರುತ್ತೆ. ಹಂಗೆ ಸುಮ್ಮನೆ ಸ್ಟೆಪ್ಸ್ ಹತ್ತಕ್ಕೆ ಈಸಿ ಗೇಮ್ ಅಂತೂ ಅಲ್ಲ ಇದು, ತುಂಬ ರಿಸ್ಕ್ ತಗೋಬೇಕು. ಹಾಗೆ ನೋಡ್ತಾ ಇರಿ ಏನಾಗುತ್ತೆ ಅಂತ. ಮಾನ್ಸ್ಟರಿಂದ ಎಸ್ಕೇಪ್ ಆಗಿದಂತೂ ಆಯಿತು. ಇನ್ನು ಎಷ್ಟು ಗುರು ಇದೆ ಸ್ಟೆಪ್ಸು, ಮೈ ಗೋಡ್, ಇನ್ನೂ ಹತ್ತಬೇಕು ಗೈಸ್. ನನಗಂತೂ ಸುಸ್ತಾಗೋಯ್ತು. ಬರ್ತಾ ಏನೂ ತಿನ್ಕೊಂಡು ಬರಲಿಲ್ಲ. ವಾಟರ್ ಬಾಟಲ್ ಆದರೂ ತಂದಿದ್ರೆ ಆರಾಮ್ಸೆ ನೀರು ಕುಡ್ಕೊಂಡು ಹೋಗ್ಬೋದಿತ್ತು. ಇನ್ನು ಎಷ್ಟಂತ ಹತ್ತೋದು, ಇಲ್ಲೇ ನಮ್ಮ ವರ್ಕೌಟ್, ನಮ್ಮ ಜಿಮ್ ಎಲ್ಲನೂ ಮಾಡಾಗ್ಬಿಡುತ್ತೆ. ಸೊ ಆ ಥರ ಆ ಮಾನ್ಸ್ಟರ್ ಕಾಟ ಅಲ್ದಲೆ ಇವ್ರುಗಳ್ದು ಬೇರೆ ಕಾಟ ಜೊತೇಲಿ ಬರ್ತಾರೆ. ಸುಮ್ಮನೆ ಬರಬೇಕು ತಾನೆ, ಅವ್ರ ಥರನೇ ತಾನೇ ನಾವು ಸ್ಟೆಪ್ಸ್ ಹತ್ಕೊಳಕ್ಕೆ ಬರೋದು. ಸೊ ನೋಡಿ ಅವ್ರು ಹೆಂಗೆ ಆಡ್ತಾ ಇದ್ದಾರೆ, ಹೊಡೆದು ಕೆಳಗಡೆ ಬೀಳಿಸ್ತಾ ಇದ್ದಾರೆ. ನಾನು ಹೋದ್ರೆ ನನ್ನೂ ಕೆಳಗಡೆ ಬೀಳಿಸ್ಬಿಡ್ತಾರೆ ಅನ್ನೋ ಭಯ ಅಷ್ಟೇ. ಓಕೆ ಗೈಸ್ ಮಾನ್ಸ್ಟರ್ ಬಂತು. ಅದು ಬಂದರೆ ಆ ಥರ ಸೌಂಡ್ ಬರುತ್ತೆ. ರೆಡ್ ಕಲರ್ ಆದರೆ ಮಾನ್ಸ್ಟರ್ ಬಂತು ಅಂತ. ಅದಕ್ಕೆ ಒಂಥರ ಟಾರ್ಚರ್ ಕೊಡಬೇಕು ಅಂದರೆ ಇಷ್ಟ ಗೈಸ್. ಅದ್ರ ಹತ್ರ ಹೋಗೋದು, ಅದು ನಮ್ಮನ್ನ ತಿರುಗಿ ನೋಡೋದು, ಮತ್ತೆ ಕೆಳಗೆ ಬರ್ಬೇಕಾದ್ರೆ ನಾವು ಹೌಸ್ಕೋಗ್ಬಿಡೋದು, ಸೇಫ್ ಝೋನಲ್ಲಿ ಹೋಗ್ಬಿಡೋದು. ಬನ್ನಿ ಇವಾಗ ಈ ಥರ ಸ್ಟೆಪ್ಸ್ ನೋಡಿ ಗೈಸ್. ಆ ಕಡೆ ಈ ಕಡೆ ಎಲ್ಲ ಫುಲ್ ಖಾಲಿ ಇದೆ. ಮಿಸ್ಸಾಗಿ ಕಾಲು ಜಾರ್ತು ಅಂದರೆ ಮತ್ತೆ ಕೆಳಗಡೆ ಹೋಗೋದಂಗೆ. ಅಯ್ಯೋ ಬಂತು. ಅಲ್ಲೇ ಇದೆ, ಅದು ಪಕ್ಕ ಬರುತ್ತೆ ನೋಡಿ. ಇವಾಗ ಒಬ್ಬ ಬ್ಲಾಸ್ಟಾಗಿ ಸತ್ತೇ ಹೋಗ್ಬಿಟ್ಟ ನನ್ನ ಜೊತೆ ಬರ್ತಿದ್ದವರು. ನೋಡ್ಕೊಂಡು ಬರಬೇಕು, ಅವಸರ ಗೈಸ್. ಬಂತು ಮಾನ್ಸ್ಟರ್ ಬಂತು. ಓಡು ಸೇಫ್ ಝೋನ್. ಎಸ್, ಸೇಫ್ ಝೋನಿಗೆ ಬಂದೆ ಗೈಸ್. ನೋಡಿ ಅದ್ರ ಮುಖ ನೋಡಿ, ಅಪ್ಪ ನೋಡಿದ್ರೇ ಭಯ ಆಗುತ್ತೆ ಗೈಸ್. ಅದರಲ್ಲಿ ಇವ್ರುಗಳು ಬೇರೆ ಹೋಗೋದು ಬರೋದು ಸಾಯೋದು ಹಂಗಾಡ್ತವ್ರೆ ಗೈಸ್. ಅದನ್ನು ವಾಪಸ್ ಹೋಗೋದಕ್ಕೆ ಬಿಡ್ತಾಯಿಲ್ಲ, ಮೇಲ್ಗಡೆ ಸ್ಟೆಪ್ಸ್ಗೆ ಹತ್ಕೊಂಡು ಹೋಗೋಣ ಅಂದರೆ. ನೋಡಿ ಅದ್ರ ಹಿಂದೆ ಓಡೋದ್ರು, ಅದು ಯಾರ್ದೋ ಹಿಂದೆ ಓಡೋಯ್ತು ಗೈಸ್. ನೋಡಿ ಈ ಕಡೆ ಬಂತು ಮತ್ತೆ. ಮೈ ಗಾಡ್, ಅದನ್ನ ನೋಡಿದ್ರೇ ಭಯ ಆಗುತ್ತೆ. ಹೆಂಗೆ ಗುರು ಸ್ಟೆಪ್ಸ್ನೆಲ್ಲ ಕಂಪ್ಲೀಟ್ ಮಾಡೋದು? ನಾನು ಅದೋಗೋವರೆಗೂ ಅಂತೂ ಹೋಗಲ್ಲ ಗೈಸ್. ಸೇಫ್ ಝೋನಲ್ಲಿ ಆರಾಮಾಗಿ ನಿಂತಿದ್ದೀನಿ. ಅಯ್ಯೋ ಏನಾಯಿತು ಗೈಸ್, ಸಡನ್ನಾಗಿ ಬಿದ್ದುಬಿಟ್ಟೆ. ನಂಗೆ ಯಾರೋ ಹೊಡೆದ್ರು ಅನಿಸುತ್ತೆ. ಯೂಸ್ ರಿವೈವ್, ಒಂದು ರಿವೈವ್ ಸಿಗುತ್ತೆ, ಅದನ್ನ ಯೂಸ್ ಮಾಡೋಣ. ಓಕೆ, ಮತ್ತೆ ನಾನು ಅಲ್ಲಿಗೆ ಬಂದಿದ್ದೀನಿ. ಸೊ ಈಗ ನೆಕ್ಸ್ಟು ಹೋಗುವ ಮೇಲೆ. ಇವಾಗೇನು ಮಾನ್ಸ್ಟರ್ ನಮ್ಮ ಹತ್ರ ಏನಿಲ್ಲ, ಹೋಗ್ಬೋದು ಆರಾಮಾಗಿ ಗೈಸ್. ಈ ಕಡೆ ಬಾಂಬ್ ಎಲ್ಲ ಇದೆ ಗೈಸ್. ಅಕಸ್ಮಾತ್ ನಾವು ಅದು ಟಚ್ ಮಾಡಿದ್ವಿ ಅಂದರೆ ಸತ್ವಿ. ಓ ಮೈ ಗಾಡ್ ಗೈಸ್, ಬಂತು. ಹೇಳ್ಬಿಟ್ಟು ಬಾರಪ್ಪ, ಒಂದು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಫೈನಲಿ ಸೇಫ್ ಝೋನಿಗೆ ಬಂದೆ. ನನಗೆ ಗೊತ್ತು ನಾನು ಹಿಂಗೆ ಸಿಗಲ್ಲ. ಓಕೆ, ನೆನಪಿರಲಿ. ಬನ್ನಿ, ಆ ರಾಕ್ಷಸ ಹೋಗ್ತಾ ಇದೆ, ಹೋಗೋಣ. ಅದೇ ನಮ್ಮನ್ನ ಹಿಂದೆಯಿಂದ ನೋಡಲ್ಲ. ಆದರೂ ಸೌಂಡ್ ಬಂತು ಗೈಸ್, ಬರ್ತಾಯಿದೆ ಅನಿಸುತ್ತೆ ಹಿಂದೆ. ಬರಲಿ ನಮ್ಮ ಪ್ಯಾಡಿಗೆ ನಾವು ಹೋಗೋಣ. ಅಲ್ಲ ಅಂದ್ಕೊಂಡು. ಸೊ ಇನ್ನು ಎಷ್ಟು ಸ್ಟೆಪ್ಸ್ ಇದೆಯೋ ನನಗಂತೂ ಗೊತ್ತಿಲ್ಲ ಗೈಸ್. ಮುಂದೆ ಏನು ಸಿಗುತ್ತೆ, ನಾವು ಫೈನಲ್ವರೆಗೂ ಎಲ್ಲಿಗೆ ತಲುಪ್ತೀವಿ, ಅದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನ ಮಾತ್ರ ಮರಿಬೇಡಿ. ಓಕೆ, ಸೊ ಸ್ಕಿಪ್ ಟವರ್ ಗೈಸ್. ಅಲ್ಲಿ ಮುಂದೆ ಸೌಂಡ್ಗಳು ಬರ್ತಾ ಇದೆ. ಮೋಡ ನೋಡಿ ಗೈಸ್. ಅಂದರೆ ನಾವು ತುಂಬ ಮೇಲ್ಗಡೆ ಬಂದುಬಿಟ್ಟಿದ್ದೀವ, ಆಕಾಶ ಬಿಟ್ಟು ಬಂದುಬಿಟ್ಟಿದ್ದೀವ ನಾವು. ಓ ಮೈ ಗುಡ್ನೆಸ್, ಸೂಪರ್ ಗೈಸ್. ನಾವು ರಿಯಲ್ ಲೈಫಲ್ಲಂತೂ ಈ ಥರ ಸ್ಟೆಪ್ಸ್ ಹತ್ಕೊಂಡು ಹೋಗೋಕ್ಕಾಗಲ್ಲ. ಹತ್ತುತ್ತೀವಿ, ಬೆಟ್ಟ ಎಲ್ಲ ಹತ್ತುತ್ತೀವಿ. ಸೊ ಈ ಥರ ಆಕಾಶ ಮುಟ್ಟೋವರೆಗೂ ಸ್ಟೆಪ್ಸ್ನ ಲೈಫಲ್ಲೇ ಹತ್ತಕ್ಕಾಗಲ್ಲ ಗೈಸ್. ಆ ಥರ ಎಲ್ಲ ಹಾರ್ಕೊಂಡು ಬರ್ತಾಯಿದ್ದಾರಲ್ಲ, ಅವರೇ ಸಾಯ್ತಾರೋದು. ನಮ್ಮನ್ನ ಹೊಡೆದು ಸಾಯಿಸ್ಬಿಟ್ಟು ಅವ್ರು ಫಸ್ಟಿಂದ ಬರಲಿ ಅನ್ನೋದೇ ಅವ್ರ ಆಸೆ. ಸೊ ಅವ್ರ ಕೈಗೆ ಸಿಗ್ದಿರಂಗೆ ನಾವು ಓಡಬೇಕು. ಇಲ್ಲಿ ಸ್ಟೆಪ್ಸ್ ಎಲ್ಲ ತುಂಬ ಕಷ್ಟ ಇದೆ ಗೈಸ್. ಮುಂದೆ ಹಿಂಗೊಂದು ಬಿದ್ದರೆ ಅಂತೂ ಮತ್ತೆ ಫಸ್ಟಿಂದ ಆಡಬೇಕಾಗುತ್ತೆ. ಸೊ ಕ್ಲಿಯರಾಗಿ ನಾವು ಸೇಫ್ಟಿಯಾಗಿ ನೋಡಿಕೊಂಡು ಆ್ಯಂಡ್ ಫುಲ್ ಕಾನ್ಸಂಟ್ರೇಟ್ ಗೇಮ್ ಮೇಲಿರಬೇಕು, ನೋಡಿಕೊಂಡು ನಾನು ಬೀಳಲ್ಲ. ಓಕೆ, ಫೈನಲಿ ನಾವು ಬಂದ್ವಿ ನೆಕ್ಸ್ಟ್ ಪಾರ್ಟ್ 1, ಪಾರ್ಟ್ 2ಗೆ. ಬರ್ತಿದ್ದಂಗೆ ಯಾವನೋ ಸಾಯಿಸ್ತಾ ನನ್ನ. ಮತ್ತೆ ಫಸ್ಟಿಂದ ಹೋಗೋದು ಅನಿಸುತ್ತೆ. ಇಲ್ಲ, ಹೋಗ್ತಾಯಿದ್ದೀನಿ ಮೇಲೆ. ಎಸ್, ಬಂದ ಗಾಯ್ಸ್, ಸಾಯಿಸ್ತಾ ಶಟ್. ಏನರೋ ಬಂದಿರೋದು ಮಕ್ಕಳ, ನಿಮಗೆ ಸಾಯಿಸ್ತಿರಲ್ಲ, ಅಷ್ಟು ಗೊತ್ತಾಗಲ್ವಾ? ನಾನು ಬರ್ತೀನಿ ತಡೀರಿ ನೆಕ್ಸ್ಟ್ ಟೈಮ್ ನಿಮಗೆ ಎಲ್ಲ ಎತ್ಕೊಂಡು ಹೊಡಿಯೋಕ್ಕೆ. ಏನು ಬಂದುಬಿಡ್ತಾರೆ ಹಂಗೆ ಹೊಡಿಯೋಕ್ಕೆ. ಸೊ ಇಲ್ಲಿ ಯಾವ್ಯಾವ ಥರ ಏನೇನು ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಬಂತು ಮಾನ್ಸ್ಟರ್ ಬಂತು ಗಾಯ್ಸ್. ತಿನ್ಕೊಂತು ನನ್ನ
ಬರ್ಡೇ ಶರ್ಟ್. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮಾಡಬೇಕಾಗಿರೋದು ನೀವು ಇಷ್ಟೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫ್ಯಾಮಿಲೀಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫುಲ್ ಎಂಜಾಯ್ ಮಾಡಿ. ನಾನು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀನಿ. ಸೊ ಓಕೆ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.